ಎಜಿ ನ್ಯೂಸ್ಗೆ ಸ್ವಾಗತ. ಚಿಂಚೋಳಿ ಪಟ್ಟಣ ಪಂಚಾಯಿತಿ ದರೋಡೆ ಮೂಲ ದಾಖಲೆಗಳ ಕಳ್ಳತನ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚೋಳಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಳ್ಳತನ. ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ನಲ್ಲಿ ಇರುವಂತಹ ಟರಾವು ಬುಕ್ಗಳನ್ನು ಕಳ್ಳತನ ಮಾಡಿದ ಕಳ್ಳರು. ಕಾರ್ಯಾಲಯದಲ್ಲಿನ ಸಿಸಿ ಕ್ಯಾಮೆರಾಗಳ ಮುಖ ಗೋಡೆ ಕಡೆಗೆ ತಿರುಗಿಸಿದ್ದಾರೆ ಕಳ್ಳರು. ಲಾಕರ್ನಲ್ಲಿ ಮುಖ್ಯ ದಾಖಲೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು. ಇವತ್ತು ಬೆಳಗಿನ ಜಾವ 5:30 ಸಮಯಕ್ಕೆ ಸಜ್ಜೀನ್ ಎಂಬಾತ ಆಫೀಸ್ ಕಸ ಗುಡಿಸಲು ಬಂದು ಬಾಗಿಲು ತೆರೆಯಲು ಹೋದಾಗ ನೋಡಿ ಗಾಬರಿಯಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. 5:30ಕ್ಕೆ ನಮ್ಮ ಸಿಪಾಯಿ ಬಾಗಿಲು ತೆಗೆದು ಬಂದಾಗ ಬಾಗಿಲದು ಓಪನ್ ಆಗಿದ್ದು ನೋಡಿದ ಕೂಡಲೇ ನನಗೆ ಕರೆ ಮಾಡಿ ಕೂಡಲೇ ನಾನು 6 ಗಂಟೆಗೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ನಾಮನಿಗೆ ಸದಸ್ಯರಿಗೆ, ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿದೆ ಅಂತ. ಹಾಗೂ ಮಾನ್ಯ BSS ಸಾಹೇಬರು ಕೂಡ ತಿಳಿಸ್ಕೊಡೋದು ಪೊಲೀಸರವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದೋಗಿದಾವೆ ಅಂತ ನಮ್ಮ ಪೂರ್ವ ಸರ್. ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ 2 ಮಹಡಿ ಇದೆ ರೀ. ಕೆಳಗಿನ ಮಹಡಿ ಒಳಗೆ ಅವ್ರು ಕಳುವು ಮಾಡಿದಾರೆ ರೀ. ಅದು ತಮ್ಮ ಚಂಬರದಾಗಿಂದ ಕಳುವು ಮಾಡ್ಯಾರ ರೀ. ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ? ಏನೇನು ಹೋಗಿದೆ ಅಂದರೆ ಸರ್, ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಇವು ಲೋಕಾಯುಕ್ತ ಪ್ರಕರಣಗಳು, ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಟ್ರೆಜರ್ ಒಳಗಿಟ್ಟಿರ್ತೀನಿ. ಈಗ ಅವರು ಸಾಹೇಬರು ಮಾನ್ಯ BSS ಸಾಹೇಬರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ತನಿಖೆಯಲ್ಲಿ ಏನೇನು ಹೋಗಿದೆ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್. ಸರ್, ಮೇಜರ್ವಾಗಿ ಯಾವುದೋ ಒಂದು ಕೇಸ್ ನ್ಯಾಯಾಲಯ ಒಳಗಿದ್ದೀರಿ ಸರ್? ಎಲ್ಲ ಸರ್, ಕೆಲವೊಂದು ಇದೆ ಅಂತ ಪೊಲಿಟಿಕಲಾಗಿ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಪಟ್ಟಣ ಪಂಚಾಯತಿಗೆ ಮೇಲ್ಜಾರದಾಗ ಏರಿದಾಗಿಂದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್. ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ. ಪರಿಶೀಲನೆ ನಡೆದ ಪ್ರಕಾರ ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವೆ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ. ಮೊನ್ನೆ BSS ಸಾಹೇಬರು ತನಿಖೆ ನಡೆಸಿದ ನಂತರ ಅದ್ರ ಬಗ್ಗೆ ಉತ್ತರ. CC ಕ್ಯಾಮ್ರಾಗಳು ಅದಾವ್ರಿ. ಈಗ CC ಕ್ಯಾಮ್ರಾ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ? ಅಲ್ಲ, ನಿಮಗೆ ಏನಾದ್ರು ಗೊತ್ತಾಗಿದೆ? ಪ್ರಯತ್ನ ಮಾಡ್ತಾರೆ. ಅಲ್ಲ, ಅದ್ರಾಗ ಏನು ಯಾರಂತ ಗೊತ್ತಾಗಿಲ್ಲ? ಇಲ್ಲ ಏನೂ ಇಲ್ಲ, ತನಿಖೆ ನಡೆಸ್ತಾ ಇದೆ ಸರ್. ಪಟ್ಟಣದಿಂದ ಎಷ್ಟು CC ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದಾವೆ ಸರ್? ಈ ಎಲ್ಲ ಕಡೆ ಇದಾವೆ ಸರ್. ಸರ್, ಮೊನ್ನೆ ತಾನೇ ಜಾತ್ರೆ ಆಗಿದೆ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ಕಿಂಗ್ ಇರ್ಬೋದು. ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದ್ದೀರಿ? ಅದೇ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸರ್. ಅದು ಏನು ನಡೆದಿರ್ಬೋದು ಈ ಘಟನೆ ಎಷ್ಟು ಗಂಟೆ ಸುಮಾರು ನಡೆದಿದೆ ಸರ್? 1:30ರಿಂದ 2 ಗಂಟೆ ಆಗಿರ್ಬೋದು ಸರ್. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.